PH16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರಾಜ್ ಮೇರೆ. ಮಹಿಳಾ ಬಿಲ್ ಶೇಕಡ 33 ಮತ್ತು ಇವತ್ತು ಬಿದ್ದು ಹೋಯ್ತು. ಅದಕ್ಕೆ ಕಾರಣ ಏನೂ ಇರಲಿ, ಅದು ಪಾಸ್ ಆಗಬೇಕಾಗಿತ್ತು ಅಂತ ಒಂದು ಕಡೆ, ಇನ್ನೊಂದು ಕಡೆ ಅದು ಪಾಸ್ ಆಗಬಾರ್ದಾಗಿತ್ತು ಮತ್ತೊಂದು ಕಡೆ ಚರ್ಚೆ ನಡೆದಿದೆ. ಚರ್ಚೆ ಇನ್ನೂ ಜೋರು ಹಿಡಿತಾ ಇದೆ. BJPಗರು ಅಂದ್ರೆ NDAದವರು ಇವರು ಮಹಿಳಾ ಒಂದು ರಿಸರ್ವೇಷನ್ ತರೋರಲ್ಲಿ ವಿರೋಧಿಗಳಿದ್ದಾರಪ್ಪ ಅಂತ ವಾದ ಮಾಡ್ತಾ ಇದ್ದಾರೆ. ನಾವು ಮೊದಲು ತಂದಿದ್ದೀವಿ, ಅದು ಕಾರಣಾಂತರದಿಂದ 2023 ನಿಂತು, ಮತ್ತು ಅದಕ್ಕೆ OBC SC ST SC OBC ಇದನ್ನು ರಿಜಿಸ್ಟರ್ ಆಗಿಲ್ಲ. 2027 ನಂತರ ಇದನ್ನು ಮಾಡ್ರಿ ಅನ್ನುವಂಥ ಕಾರಣ ಇಟ್ಟು ಇವರು ಇದು ಮಾಡಿದರು. ಅಂದ್ರೆ ಹಿಂದುಳಿದವರ ಹಕ್ಕನ್ನು ಕಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ BJPಗರು ಅನ್ನೋಂಗೆ ವಾದ ಮಾಡಿದರು. ಅದೆಲ್ಲ ಏನದು ಎಂತ ಅದ್ರ ಕಥೆ ಏನು ಅನ್ನೋದನ್ನು ಇವತ್ತು ನಮ್ಮ ಪ್ರೊಫೆಸರ್ ನಮ್ಮ ಡಾಕ್ಟರ್ ಅರ್ಜುನ್ ಪಂಗಡ್ ಅವರು ಸರ್ ಬಂದಿದ್ದಾರೆ. ಅವರು ಈ ವಿಷಯಕ್ಕೆ ಕೆಲವೊಂದಿಷ್ಟ ಉತ್ತರ ಕೊಡುವಂಥ ಹುಡುಕುವಂಥ ಪ್ರಯತ್ನ ಮಾಡ್ತಾರೆ. ಸರ್, ಯಾಕೆ ನಿನ್ನೆ ಅದು ಬಿತ್ತು ಹೋಯಿತು ಅಂತ ನೇರ ರೀಸನ್ ಏನು? BJP ಹೇಳೋದು ಕಾರಣ ಅಥವಾ ಈ ಕಾಂಗ್ರೆಸ್ಸಿಗರ ವಾದ ಮಾಡೋದು ಕಾರಣ ಅಂತ? ನೋಡ್ರಿ, ಮಹಿಳಾ ರಿಸರ್ವೇಷನ್ ಬಿಲ್ ಏನಿದೆಯಲ್ಲ, ಮನಮೋಹನ್ ಸಿಂಗ್ ಕಾಲದಿಂದನೂ ಕುಂಟ್ತಾ ಇದೆ. ಅದು 33% ರಿಸರ್ವೇಷನ್. ಒಂದು ವೇಳೆ ಅದರಲ್ಲಿ ಪ್ರಾಮಾಣಿಕತನ ಇರ್ತಿತ್ತಂದರೆ ಬಿಲ್ಲಿನಲ್ಲಿ ಅವಾಗ ಪಾಸಾಗಿ ಹೋಗ್ತಿತ್ತು. ಬಿಲ್ನಲ್ಲಿ ಪ್ರಾಮಾಣಿಕತೆ ಇದ್ದಿರೋ ಅದು ಪಾರ್ಟಿಗಳಲ್ಲಿ ಪ್ರಾಮಾಣಿಕತೆ ಅಂತಿಲ್ಲ ಸರ್. ಬಿಲ್ಲಿನಲ್ಲಿ ಪ್ರಾಮಾಣಿಕತೆ ಅಂದರೆ ಏನೋ ಪಾರ್ಟಿಯಲ್ಲಿ ಬಿಲ್ ತಯಾರು ಮಾಡೋದು ಯಾರ ಪಾರ್ಟಿ ತಯಾರು ಮಾಡೋದು. ಯಾರು ಬಿಲ್ ಪಾಸ್ ಮಾಡ್ಕೊಳಕ್ಕೆ ಹೊಂಟಿರ್ತಾರಲ್ಲ ಅವ್ರು ಪ್ರಾಮಾಣಿಕ ಇರಬೇಕು. ಅವ್ರು ಪ್ರಾಮಾಣಿಕ ಇದರಿಂದ ಬಿಲ್ಲನ್ನು ಪ್ರಾಮಾಣಿಕ ಇರ್ತದೆ. ಅಂದರೆ UPA ಸರ್ಕಾರ ಯಾವತ್ತು ಪ್ರಾಮಾಣಿಕ ಇರಲಿಲ್ಲ. ಅದಕ್ಕೆ ವಿಚಾರಗಳು ಇಲ್ಲಿ ಹಿಂಗೆ ಬರ್ತಾವಲ್ಲ. ಮನಮೋಹನ್ ಸಿಂಗ್ ಅವ್ರು ಏನು ಹೇಳಿದ್ರಂದ್ರೆ 11ನೇ ಪಂಚವಾರ್ಷಿಕ ಯೋಜನೆದಾಗ ಇಲ್ಲಿ ತನಕ ಏನಿದೆ ಜನರಲಾಗಿ ನೋಡ್ಕೊತ ಹೋಗ್ತಿದ್ವಿ. ಈಗ ರಿಸರ್ವೇಷನ್ ಏನಾಗಿದೆ ಅಂದ್ರೆ, ಅಂಬೇಡ್ಕರ್ ಅವರು 47 ರಿಸರ್ವೇಷನ್ ಬರೀ ಅನ್ಟಚಬಿಲಿಟಿ ಜಾತೀಯತೆ ಹೋಗಲಾಡಿಸೋ ಸಲುವಾಗಿ ಅವ್ರನ್ನ ತುಳಿತಕ್ಕೆ ಒಳಗಾದವ್ರನ್ನ ಮೇನ್ ಸ್ಟ್ರೀಮ್ ತರಿಸಲಾಗಿ ರಿಸರ್ವೇಷನ್ನ ಉಪಯೋಗ ಮಾಡಿದರು. ಅದಕ್ಕಷ್ಟೇ ಸೀಮಿತ ಇತ್ತು. ಇವತ್ತು ಪ್ರತಿಯೊಂದಕ್ಕೂ ರಿಸರ್ವೇಷನ್, ಎಲ್ಲಕ್ಕೂ ರಿಸರ್ವೇಷನ್ ಮಯ ಆಗಿದೆ ದೇಶ. ಇವ್ರೇನು ಹೇಳಿದ್ರಂದ್ರೆ, ಮನಮೋಹನ್ ಸಿಂಗ್ ಅವ್ರು ಏನು ಹೇಳಿದ್ರಂದ್ರೆ, ಇಲ್ಲ ಅಭಿವೃದ್ಧಿದಾಗ ಗಂಡಸರಷ್ಟೇ ಹೆಂಗಸರು ಪಾತ್ರ ಇದೆ, ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಅದಕ್ಕೆ ಫಸ್ಟ್ ಟೈಮ್ ಅದು ಇಂಡಿಯನ್ ಬಜೆಟ್ನಲ್ಲಿ ವುಮನ್ ಕಾಂಪೋನೆಂಟ್ ಅಂತ ಇಟ್ಟರು ಅವರು ಬಜೆಟ್ರಿ ಕಾಂಪೋನೆಂಟ್ನಾಗ. ಅಂದ್ರೆ ಹೆಣ್ಣುಮಕ್ಕಳ ಅಭಿವೃದ್ಧಿಗಾಗಿ ಪ್ರತ್ಯೇಕವಾದ ಬಜೆಟನ್ನು ಮಾಡಿದರು. ಅಲ್ಲಿಂದ